ಲಕ್ಷದೀಪೋತ್ಸವ ಪ್ರಯುಕ್ತ ಗುರುವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯಕ್ಕೆ ಹರಿದು ಬಂದ ಜನಸಾಗರ. ಗುರುವನಹಳ್ಳಿ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಇಂದು ಹಬ್ಬದ ಸಂಭ್ರಮ. ಸಿರಿದೇವಿಗೆ ಮೀಸಲಾದ ಕರುನಾಡಿನ ಪುಣ್ಯಕ್ಷೇತ್ರ. ರಾಜ್ಯದಲ್ಲಿ ಹೆಸರುವಾಸಿಯಾದ ಸುಪ್ರಸಿದ್ಧ ಕ್ಷೇತ್ರ ಶ್ರೀ ಗುರುವನಹಳ್ಳಿ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಬೆಳಗ್ಗಿನಿಂದಲೇ ಜನಸಾಗರ. ರಾಜ್ಯ ಹೊರ ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರ ಆಗಮನ. ಪ್ರತಿ ವರ್ಷದಂತೆ ಈ ವರ್ಷವೂ ಕಾರ್ತಿಕ ಮಾಸದ ಕಡೆ ಶುಕ್ರವಾರದಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಏರ್ಪಡಿಸಿದ್ದು, ಈಗಾಗಲೇ ಗುರುವನಹಳ್ಳಿ ಮಹಾಲಕ್ಷ್ಮಿ ದೇವಿಗೆ ಹೋಮ ಅಭಿಷೇಕ ಕಾರ್ಯ ಮುಗಿದಿದ್ದು, ಬೆಳ್ಳಿ ರಥದ ಮೆರವಣಿಗೆ ಕೂಡ ಯಶಸ್ವಿಯಾಗಿ ನಡೆದಿದೆ. ಅಕ್ಕಪಕ್ಕದ ಹಳ್ಳಿಯ ಗ್ರಾಮಸ್ಥರು ಸಂಜೆ 6 ಗಂಟೆಗೆ ಆರತಿ ಹೊತ್ತು ತರುವರು. ಆರತಿ ಬೆಳಗುವ ಕಾರ್ಯಕ್ರಮಕ್ಕೆ ಶ್ರೀ ಕ್ಷೇತ್ರ ಸಿದ್ದರ ಬೆಟ್ಟದ ಮಠದ ವೀರಭದ್ರ ಶಿವಾಚಾರ್ಯಗಳು ಮತ್ತು ಕುಂಚಟಿಗ ಮಠದ ಹನುಮಂತನಾಥ ಸ್ವಾಮೀಜಿಗಳು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಬೇಕೆಂದು ಗುರುವನಹಳ್ಳಿ ಮಹಾಲಕ್ಷ್ಮಿ ಟ್ರಸ್ಟ್ನ ಅಧ್ಯಕ್ಷ ವಾಸುದೇವ್ ತಿಳಿಸಿದರು. ಬಂದಂತ ಭಕ್ತಾದಿಗಳಿಗೆ ದಾಸೋಹ ವಿನಿಯೋಗ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು. ವರದಿ ಸತೀಶ್ ಎಸ್ ಕೊರಟಗೆರೆ. ಕಾರ್ತಿಕ ಮಾಸದ ಕಡೆ ಶುಕ್ರವಾರದಂದು ಗುರುವನಹಳ್ಳಿ ಮಹಾಲಕ್ಷ್ಮಿ ದೇವಿಗೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿರುತ್ತೇವೆ. ಇಂದು ಬೆಳಗ್ಗೆ ಇದರಂತೆ ಪದ್ಧತಿಯಂತೆ ಬೆಳಗ್ಗೆ ಅಭಿಷೇಕ, ಹೋಮ, ಈಗ ಬೆಳ್ಳಿ ತೇರು ನಡೆದಿರುತ್ತದೆ. ಮತ್ತು ಸಂಜೆ ಏನು ದೀಪೋತ್ಸವ ಕಾರ್ಯಕ್ರಮ ಇದೆ. ಈ ಒಂದು ಬರುವಂಥ ಜನರಿಗೆ ದೀಪೋತ್ಸವ ಕಾರ್ಯಕ್ರಮಕ್ಕೆ ಗುರುವನಹಳ್ಳಿ ಹಾಗೂ ನರಸೇನಪಳ್ಳಿಯ ಈ ಆರತಿಗಳನ್ನು ಬೆಳಗಲು ಪ್ರತಿ ವರ್ಷದಂತೆ ಈ ವರ್ಷವೂ ಬೆಳಗಲು ಬರುತ್ತಿದ್ದಾರೆ. ಸಂಜೆ 7:30 ಗಂಟೆಗೆ 7:30-8 ಗಂಟೆಗೆ ಆರತಿ ಬೆಳಗುವ ಕಾರ್ಯಕ್ರಮ ಇದೆ. ಸಂಜೆ 6 ಗಂಟೆಗೆ ನಮ್ಮ ಎಲೆರಾಮಪುರದ ಮತ್ತು ನಮ್ಮ ಸಿದ್ದರಬೆಟ್ಟ ಸ್ವಾಮಿಗಳು ಬಂದು ಜ್ಯೋತಿ ಬೆಳಗುವುದರ ಮುಖಾಂತರ ಭಕ್ತಾದಿಗಳು ಜ್ಯೋತಿಯನ್ನು ಬೆಳಗಿಸ್ತಾರೆ. ಮತ್ತು ಬರುವಂಥ ಭಕ್ತರಿಗೆ ನಾವು ದಾಸೋಹದ ವ್ಯವಸ್ಥೆಯನ್ನು ಮಾಡಿರುತ್ತೇವೆ. ಎಷ್ಟೇ ಜನ ಬಂದರೂ ದಾಸೋಹದ ಕಾರ್ಯಕ್ರಮ ರಾತ್ರಿ 12 ಗಂಟೆವರೆಗೂ ಇರುತ್ತದೆ. ಮತ್ತು ಈ ಒಂದು ದೇವಸ್ಥಾನದ ಬಾಗಿಲನ್ನು ಪ್ರತಿದಿನ 8:30 ಗಂಟೆಗೆ ಬಾಗಿಲಾಗ್ತಾಯಿದೆ. ಇವತ್ತು 9 ಗಂಟೆವರೆಗೂ ಅರ್ಧ ಗಂಟೆ ಹೆಚ್ಚಾಗಿ ದೇವಸ್ಥಾನವನ್ನು ತೆರೆದಿರುತ್ತೇವೆ. ಬರುವಂಥ ಭಕ್ತರಿಗೆ ಯಾವುದೇ ಸಮಸ್ಯೆ ಆಗದಂತೆ ಒಂದು ಕ್ಯೂ ಲೈನ್ ಆಗ್ಬೋದು, ಒಂದು ದಾಸೋಹದ ವ್ಯವಸ್ಥೆ ಆಗ್ಬೋದು ಏರ್ಪಡಿಸಿರುತ್ತೇವೆ. ಏನೊಂದು ಈ ಒಂದು ಕಾರ್ಯಕ್ರಮ
ಸಹಕಾರ ಕೊಡ್ತಾ ಇದ್ದೀವಿ. ಯಾವುದೇ ರೀತಿಯ ಹಣಕಾಸನ್ನು ನಾವು